ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ AIML ಕಂಪ್ಲೀಟ್ ಸೀರೀಸ್ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಅಸೆಸ್ ಮಾಡಿದ್ರೆ ಫುಲ್ಲು AIMLನ ಕಲಿತಾ ಹೋಗ್ಬೋದು. ಸೊ ಅದೇ ರೀತಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ಬೋದು, ಆಪ್ರೇಟಿಂಗ್ ಸಿಸ್ಟಮ್, ಡಾಟಾ ಸ್ಟ್ರಕ್ಚರ್ಸ್ ಇರ್ಬೋದು, ಪ್ರತಿಯೊಂದ್ರದ್ದು ಪ್ಲೇಲಿಸ್ಟನ್ನು ನಾನು ಕಂಪ್ಲೀಟ್ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ. ಅದನ್ನು ಅಸೆಸ್ ಮಾಡಿದ್ರೆ ಈಸಿಯಾಗಿ ಫುಲ್ ಕಾನ್ಸೆಪ್ಟ್ಸ್ಗಳನ್ನ ಇಂಜಿನಿಯರಿಂಗಲ್ಲಿ ಕಲಿತಾ ಹೋಗ್ಬೋದು. ಸೊ ಇವತ್ತಿನ ಟಾಪಿಕ್ಕಿಗೆ ಬಂದರೆ ಮೆಷಿನ್ ಲರ್ನಿಂಗ್. ಮೆಷಿನ್ ಲರ್ನಿಂಗ್ ಏನು ಅಂದರೆ ಏನು? ಮೆಷಿನ್ ಲರ್ನಿಂಗ್ ಡೆಫಿನಿಷನ್ ನೋಡೋಣ. ಮೆಷಿನ್ ಲರ್ನಿಂಗ್ ಗಿವ್ಸ್ ಎಬಿಲಿಟಿ ಟು ದ ಕಂಪ್ಯೂಟರ್ ಟು ಲರ್ನ್ ಆ್ಯಂಡ್ ಇಂಪ್ರೂವ್. ಇದನ್ನು ಸ್ಪೆಷಲ್ ಅಂತ ನೋಡ್ಕೊಳ್ಳಿ. ಲರ್ನ್ ಆ್ಯಂಡ್ ಇಂಪ್ರೂವ್ from experience without being explicitly programmed. ಸೊ ಈ ಮೆಷಿನ್ ಲರ್ನಿಂಗ್ ಏನು ಮಾಡುತ್ತೆ ಅಂದರೆ ಅದರ ಪಾಸ್ಟ್ ಪರ್ಸೆಪ್ಟ್ ಹಿಸ್ಟ್ರಿ ಯೂಸ್ ಮಾಡಿಕೊಂಡು ಅದರ ನಾಲೆಡ್ಜ್ ಏನು ಹಿಂದಿನ ಎನ್ವಿರಾನ್ಮೆಂಟಲ್ಲಿ ಏನೇನು ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡಿದೆ ಅದರ ಆ್ಯಕ್ಷನ್ಸ್ನ ಮುಖಾಂತರ ನಾಲೆಡ್ಜನ್ನು ಅಕ್ವೈರ್ ಮಾಡ್ತಾ ಹೋಗುತ್ತೆ. ಅದರಿಂದ ಲರ್ನ್ ಆ್ಯಂಡ್ ಇಂಪ್ರೂವ್ ಏನು ಮಾಡುತ್ತೆ? ಲರ್ನ್ ಆ್ಯಂಡ್ ಇಂಪ್ರೂವ್ ಮುಂದಿನ ಅಂದರೆ ಕರೆಂಟ್ ಸ್ಟೇಟ್ಗಿಂತ ನೆಕ್ಸ್ಟ್ ಸ್ಟೇಟ್ಗೆ ಹೋಗಬೇಕಾದ್ರೆ ಇನ್ನೂ ಇಂಪ್ರೂವ್ಡ್ ವರ್ಷನ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಏನು ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್ ಅಂದರೆ ಹ್ಯೂಮನ್ ಇಂಟರ್ವೆನ್ಷನ್ ಇದರಲ್ಲಿ ಬೇಕಾಗಿಲ್ಲ. ಸೊ ಅಪ್ಲಿಕೇಶನ್ಸ್ನ ನೋಡ್ತಾ ಹೋಗೋಣ. ಅಂದರೆ ಅಪ್ಲಿಕೇಶನ್ಸ್ ಅಂದರೆ ಎಲ್ಲೆಲ್ಲಿ ಮೆಷಿನ್ ಲರ್ನಿಂಗ್ ಯೂಸ್ ಆಗುತ್ತೆ. ಸೊ ಮೆಷಿನ್ ಲರ್ನಿಂಗ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗಲ್ಲಿ ಯೂಸ್ ಆಗುತ್ತೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೇನು? ಅದು ಹ್ಯೂಮನ್ ಬಿಹೇವಿಯರ್ನ ಮಿಮಿಕ್ ಮಾಡುತ್ತಲ್ವಾ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ ಬಿಹೇವಿಯರ್ನ ಮಿಮಿಕ್ ಮಾಡುತ್ತೆ. ಆ ಮಿಮಿಕ್ ಮಾಡೋದನ್ನು ನಾವೇನು ಮಾಡ್ತೀವಿ ಅಂದರೆ ಕಮ್ಯುನಿಕೇಷನ್ ಬೇಕಲ್ವಾ ಹ್ಯೂಮನ್ ಬಿಹೇವಿಯರ್ ಜೊತೆಗೆ. ಅದನ್ನು ಹೇಗೆ ನಾವು ಅಚೀವ್ ಮಾಡ್ತೀವಿ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗಲ್ಲಿ ಅಚೀವ್ ಮಾಡ್ತೀವಿ. ನೆಕ್ಸ್ಟ್ ರೋಬೋಟಿಕ್ಸಲ್ಲಿ ಯೂಸ್ ಆಗುತ್ತೆ ಮೆಷಿನ್ ಲರ್ನಿಂಗ್. ನೆಕ್ಸ್ಟ್ ಫ್ರಾಡ್ ಡಿಟೆಕ್ಷನ್ ಆನ್ಲೈನ್ ಫ್ರಾಡ್ ಡಿಟೆಕ್ಷನ್ನ ಮಾಡೋದು ಕೂಡ ಮೆಷಿನ್ ಲರ್ನಿಂಗ್ ಯೂಸ್ ಆಗುತ್ತೆ, ಯಾಕಂದರೆ ಅದು ಪಾಸ್ಟ್ ಎಕ್ಸ್ಪೀರಿಯೆನ್ಸಿಂದ ಕಲ್ತಿರುತ್ತೆ. ನೆಕ್ಸ್ಟ್ ಹೆಲ್ತ್ ಕೇರಲ್ಲಿ ಯೂಸ್ ಆಗುತ್ತೆ, ಅದೇ ರೀತಿ ಎಕ್ಸೆಟ್ರಾ. ಇಷ್ಟೊಂದು ಅಪ್ಲಿಕೇಶನ್ಸ್ ಮೆಷಿನ್ ಲರ್ನಿಂಗಲ್ಲಿ ಇದೆ. ಸೊ ಮೆಷಿನ್ ಲರ್ನಿಂಗಲ್ಲಿ ಅಲ್ಗಾರಿದಮ್ಸ್ ಅಂತ ಬರ್ತವೆ. ಸೊ ಮೆಷಿನ್ ಲರ್ನಿಂಗಲ್ಲಿ 3 ಮೇನ್ ಅಲ್ಗಾರಿದಮ್ಸ್. ಸೊ ಕ್ಲಾಸಿಫಿಕೇಷನ್ ಆಫ್ ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ನ ಕ್ಲಾಸಿಫಿಕೇಷನ್ ನೋಡೋದಾದರೆ ಟೋಟಲ್ 3 ಇದೆ. 1, 2, 3. ಸೊ ಮೊದಲನೇದು ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗಾರಿದಮ್. ನೆಕ್ಸ್ಟ್ ಎರಡನೇದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗಾರಿದಮ್. ನೆಕ್ಸ್ಟ್ ರೈನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಲ್ಗಾರಿದಮ್ ಅಂತ 3 ಕ್ಲಾಸಿಫಿಕೇಷನ್ ಆಫ್ ML ಅಲ್ಗಾರಿದಮ್ಸ್ ಇವೆ. ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗಾರಿದಮ್ ಅಂದರೆ ಏನು? ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಅಲ್ಗಾರಿದಮಲ್ಲಿ ಏನಾಗುತ್ತೆ ಅಂದರೆ ಒಂದು ಟ್ರೈನಿಂಗ್ ಡೇಟಾ ಅಂತ ತಗೊಳ್ಳಿ. ಟ್ರೈನಿಂಗ್ ಡೇಟಾ ಅಂದರೆ ಏನು? ನಾವು ಏನೇ ಒಂದು ಆ್ಯಕ್ಷನ್ನ ಮಾಡೋದಕ್ಕಿಂತ ಮುಂಚೆ ಟ್ರೈನಿಂಗನ್ನು ಪ್ರತಿ ಮಾಡೆಲ್ಗೂ ಕೂಡ ಕೊಡ್ತಾ ಹೋಗ್ತಾರೆ. ಆ ಟ್ರೈನಿಂಗ್ ಮಾಡೆಲ್ ಸೆಟ್ಟಲ್ಲಿ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ಕರೆಂಟ್ ಅಥವಾ ನ್ಯೂ ಡಾಟಾ ಸೆಟ್ನ ಏನು ಆ ಮಾಡೆಲ್ಗೆ ಕೊಟ್ಟಾಗ ಪರ್ಫಾರ್ಮ್ ಕರೆಕ್ಟಾಗಿ ಮಾಡಿದ್ರೆ ಅದು ನಮಗೆ ಎಫಿಷಿಯೆಂಟ್ ಪರ್ಫಾರ್ಮೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಟ್ರೈನಿಂಗ್ ಡೇಟಾ ಸೆಟ್ಟಲ್ಲಿ ಡಿಸೈರ್ಡ್ ಔಟ್ಪುಟ್ ಇರುತ್ತೆ. ಅಂದರೆ ನಮಗೆ ಏನು ಔಟ್ಪುಟ್ ಬೇಕಾಗಿರುತ್ತೆ ಆ ಔಟ್ಪುಟ್ಟು ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡಲ್ಲಿ ಬರುತ್ತೆ. ಸೊ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಅಂದರೆ ಕ್ಲಾಸಿಫಿಕೇಷನ್ ಆ್ಯಂಡ್ ರಿಗ್ರೆಷನ್ ಪ್ರಾಬ್ಲಮ್ಸ್. ಸೊ ಕ್ಲಾಸಿಫಿಕೇಷನ್ ಆ್ಯಂಡ್ ರಿಗ್ರೆಷನ್ ಪ್ರಾಬ್ಲಮ್ ಬಗ್ಗೆ ಸಪ್ರೇಟ್ ವಿಡಿಯೋ ಇದೆ, ಅದನ್ನು ಅಸೆಸ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಆಗುತ್ತೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂದರೆ ನಾಟ್ ಹ್ಯಾವ್ ಡಿಸೈರ್ಡ್ ಔಟ್ಪುಟ್ ನಮಗೆ ಸಿಗಲ್ಲ. ಯಾವುದರಲ್ಲಿ? ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ ಎಕ್ಸಾಂಪಲ್ ನೋಡೋದಾದರೆ ನಾವು ಕ್ಲಸ್ಟರಿಂಗ್. ಸೊ ಕ್ಲಸ್ಟರಿಂಗಲ್ಲಿ K ಮೀನ್ಸ್ ಕ್ಲಸ್ಟರಿಂಗ್ ಬರುತ್ತೆ, ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅಂತ ಬರುತ್ತೆ. ಅದನ್ನೆಲ್ಲ ನಾವು ಇಡೀ AIML ಸೀರೀಸಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋಣ.
ನೆಕ್ಸ್ಟ್ ರೈನ್ಫೋರ್ಸ್ಮೆಂಟ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂದರೆ ಡಿಟರ್ಮೈನ್ ವಾಟ್ ಟು ಡೂ ಆನ್ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್. ಇದೇನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಡಿಟರ್ಮೈನ್ಸ್ ವಾಟ್ ಟು ಡೂ ಆನ್ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್. ಅಂದರೆ ಏನು ಇದರ ಅರ್ಥ ಅಂದರೆ ಔಟ್ಪುಟ್ ಬಂದಾದಮೇಲೆ ಆ ಔಟ್ಪುಟ್ ಏನಾದರೂ ಕರೆಕ್ಟ್ ಇಲ್ಲ ಅಂದರೆ, ಎರರ್ ಬಂದರೆ ಅದು ಪನಿಷ್ ಅಂತ, ಅಥವಾ ಕರೆಕ್ಟಾಗಿದೆ ಅಂತ ಅಂದರೆ ಅದು ರಿವಾರ್ಡ್ ಅಂತ. ಆ ಏನು ನಮ್ಮ ಔಟ್ಪುಟ್ನ ಯೂಸ್ ಮಾಡಿಕೊಂಡು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಡಿಟರ್ಮೈನ್ ಮಾಡೋದು ರೈನ್ಫೋರ್ಸ್ಮೆಂಟ್ ಲರ್ನಿಂಗ್. ಎಕ್ಸಾಂಪಲ್ ನೋಡೋದಾದರೆ AI ಗೇಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೇಮ್ಸ್ ಇರ್ಬೋದು. ನೆಕ್ಸ್ಟ್ ರೋಬೋಟ್ ಮ್ಯಾನೇಜ್ಮೆಂಟ್. ಯಾಕಂದರೆ ಒಂದು ಪ್ರೋಸೆಸ್ ಆದಮೇಲೆ ಇನ್ನೊಂದು ಪ್ರೋಸೆಸ್ನ ನೋಡ್ತಾ ಹೋದಾಗ ಆ ಪ್ರೋಸೆಸ್ ಕರೆಕ್ಟ್ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನು ನೋಡ್ತಾ ನಾವು ಮುಂದಿನ ಪ್ರೋಸೆಸನ್ನು ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್ನ ನೋಡ್ತಾ ಹೋಗ್ಬೋದು. ಸೊ ಮೆಷಿನ್ ಲರ್ನಿಂಗ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.